ಹಾಯ್ ಹಲೋ ನಮಸ್ಕಾರ. ಇದು ಟಿವಿ 9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ಹೊಸ ವರ್ಷ, ಹೊಸ ಹಾರಾಟ, ಬಾಹ್ಯಾಕಾಶದಲ್ಲಿ ಹೊಸ ಆರಂಭ. ಭಾರತ 2026ನೇ ಬಾಹ್ಯಾಕಾಶ ಕ್ಯಾಲೆಂಡರ್ ಅನ್ನು ಇಸ್ರೋದ ವರ್ಕ್ ಹಾರ್ಸ್ ರಾಕೆಟ್ PSLV C62 ಶ್ರೀಹರಿಕೋಟಾದಿಂದ ಉಡಾವಣೆಗೊಳಿಸುವ ಮೂಲಕ ಶುಭಾರಂಭಗೊಳಿಸುವುದಕ್ಕೆ ಅಣಿ ಇಡ್ತು. ಈ ಕಾರ್ಯಾಚರಣೆಯೊಂದಿಗೆ ಭಾರತ ತನ್ನ 3ನೇ ಕಣ್ಣನ್ನ ಬಾಹ್ಯಾಕಾಶಕ್ಕೆ ಕಳುಹಿಸ್ತಾ ಇದೆ. ಅದರ ಹೆಸರೇ ಅನ್ವೇಷಣಾ ಉಪಗ್ರಹ. ಅಂದರೆ ಬಾಹ್ಯಾಕಾಶದಿಂದ ಭೂಮಿಯ ಮೇಲಿನ ನೈಸರ್ಗಿಕ ಸಂಪನ್ಮೂಲ, ಪರಿಸರ ಬದಲಾವಣೆ ಅಥವಾ ರಕ್ಷಣಾ ಉದ್ದೇಶಕ್ಕೆ ಅಂತ ಭೂಮಿಯ ಚಿತ್ರಗಳನ್ನು ಸೆರೆ ಹಿಡಿಯೋದಕ್ಕೆ, ಅದನ್ನು ಅನಲೈಸ್ ಮಾಡೋದಕ್ಕೆ ಅಂತ ಹೇಳಿ ವಿನ್ಯಾಸಗೊಳಿಸಲಾಗಿರುವಂತಹ ಸೆಟಲೈಟ್ ಇದು. ಇಸ್ರೋ ಉಡಾಯಿಸಿದೆ ಹೊಸ ಅನ್ವೇಷ ಎನ್ನುವಂತಹ ಉಪಗ್ರಹವನ್ನು. ಇದು EOS ಅಂದರೆ ಅರ್ತ್ ಒಬ್ಸರ್ವೇಷನ್ ಸೆಟಲೈಟ್. ಈ ಭೂವೀಕ್ಷಣಾ ಉಪಗ್ರಹ ಕಣ್ಣಿಗೆ ಕಾಣದ ವಿವರಗಳನ್ನು ಕೂಡ ಸೆರೆ ಹಿಡಿಯಬಲ್ಲದು. ಅದನ್ನು DRDO ಅಭಿವೃದ್ಧಿಪಡಿಸಿದೆ. ಇದು ಕಣ್ಗಾವಲು ಮತ್ತು ರಕ್ಷಣಾ ಕಾರ್ಯಾಚರಣೆಯಲ್ಲಿ ಮಹತ್ವದ ಪಾತ್ರ ವಹಿಸುವಂತಹ ಸ್ಯಾಟಲೈಟ್. ಹೈಪರ್ ಸ್ಪೆಕ್ಟ್ರಲ್ ರಿಮೋಟ್ ಸೆನ್ಸಿಂಗ್ ಅಂದರೆ HRS ತಂತ್ರಜ್ಞಾನವನ್ನು ಇದು ಬಳಸುತ್ತೆ. ಈ ಹೈಪರ್ ಸ್ಪೆಕ್ಟ್ರಲ್ ಇಮೇಜಿಂಗ್ ಸಾಮರ್ಥ್ಯ ಇದೆಯಲ್ಲ ಅಂತಂದರೆ ಮಾನವರ ಕಣ್ಣಿಗೆ ಕಾಣಿಸದೇ ಇರುವಂತಹ ವಸ್ತುಗಳನ್ನು ನೋಡಬಹುದಾದಂತಹ ವಿಶೇಷವಾದಂತಹ ಶಕ್ತಿಯನ್ನು ಈ ಅನ್ವೇಷ ಹೊಂದಿದೆ. ಹೀಗಾಗಿ ಅರಣ್ಯ ಪ್ರದೇಶ ಇರಲಿ ಅಥವಾ ಯುದ್ಧ ಭೂಮಿಯಂತಹ ಜಾಗದಲ್ಲಿ ಬಚ್ಚಿಟ್ಟಿರುವ ಮಾಹಿತಿ ಇರುತ್ತಲ್ಲ, ಅದನ್ನು ಗಮನಿಸೋ ಸಾಮರ್ಥ್ಯ ಇರುವಂತಹ ಒಂದು ಸ್ಮಾರ್ಟ್ ಸ್ಕ್ಯಾನರ್ ಇದು. ಇದರ ಈ ಸೂಪರ್ ಐ ತಂತ್ರಜ್ಞಾನ ಭೂಮಿ ಮೇಲಿರೋ ವಸ್ತುಗಳನ್ನು ನೂರಾರು ಬಣ್ಣದ ತರಂಗಾಂತರಗಳಲ್ಲಿ ವಿಶ್ಲೇಷಣೆ ಮಾಡಬಹುದು. ಅಂದರೆ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಕಾಡಿನೊಳಗೆ ಎಲ್ಲಾದರೂ ಅಡಗಿಸಿಟ್ಟಿರುವಂತಹ ಟ್ಯಾಂಕ್ಗಳಿದ್ರೆ, ಶತ್ರುಗಳ ಬಂಕರ್ಗಳಿದ್ರೆ ಅದನ್ನು ಸುಲಭವಾಗಿ ಇದು ಗುರುತಿಸಬಲ್ಲದು. ಇವತ್ತಿನ ಜಗತ್ತಿನಲ್ಲಿ ಈ ಹೈಪರ್ ಸ್ಪೆಕ್ಟ್ರಲ್ ರಿಮೋಟ್ ಸೆನ್ಸಿಂಗ್ HRS ತಂತ್ರಜ್ಞಾನ ಮಿಲಿಟರಿಗೆ ಅತ್ಯಂತ ಶಕ್ತಿಶಾಲಿ ಉಪಕರಣ. ಶತ್ರುಗಳಿಗೆ ಹಾನಿ ಉಂಟು ಮಾಡೋದಕ್ಕೆ ಇದು ಬಳಕೆಯಾಗುವಂಥ ತಂತ್ರಜ್ಞಾನ ಅಲ್ಲ ನಿಜ, ಆದರೆ ನಮ್ಮ ಜನರನ್ನು ರಕ್ಷಿಸಿ ನಮ್ಮ ಪ್ರಾಣ ರಕ್ಷಣೆಗೆ ಜಾಗರೂಕ ಯೋಜನೆಯನ್ನು ಮತ್ತು ಸೂಕ್ತ ನಿರ್ಧಾರವನ್ನು ಕೈಗೊಳ್ಳೋದಕ್ಕೆ ಬಹಳ ಸಹಕಾರಿಯಾಗುತ್ತೆ. ಅನ್ವೇಷ ಬಾಹ್ಯಾಕಾಶದಲ್ಲಿ ಪತ್ತೆದಾರನ ಕಣ್ಣಿನಂತೆ ಕಾರ್ಯಾಚರಿಸೋದಕ್ಕೆ ಅದನ್ನು ಸಿದ್ಧಪಡಿಸಿರೋದು. ಜೊತೆಗೆ ನಾಗರಿಕರ ಬಳಕೆಗೂ ಸಹಕಾರಿಯಾಗುತ್ತೆ. ರಕ್ಷಣೆ ಜೊತೆಗೆ ಕೃಷಿ, ಪರಿಸರ ವೀಕ್ಷಣೆ, ವಿಪತ್ತು ನಿರ್ವಹಣೆಗೆ ಇದು ಬಹಳ ಸಹಕಾರಿ. HRS ವ್ಯವಸ್ಥೆ ಭೂಮಿಯಲ್ಲಿ ಆಗಬಹುದಾದಂತಹ ಪ್ರವಾಹ, ಭೂಕಂಪ ಅದೆಲ್ಲ ಗಮನಿಸಿ ಅದಕ್ಕೆ ಪೂರ್ವಭಾವಿಯಾಗಿ ನಮಗೊಂದು ಎಚ್ಚರಿಕೆಯನ್ನು ಕೊಡಬಲ್ಲದು, ಮುನ್ನೆಚ್ಚರಿಕೆಯನ್ನು ನೀಡಬಹುದು ಅಂತ ಒಂದು ಸೆಟಲೈಟ್. ಇವತ್ತು ಬೆಳಗ್ಗೆ 10:17ಕ್ಕೆ ಭಾರತೀಯ ಕಾಲಮಾನ ರಾಕೆಟ್ PSLV C62 ಸರಣಿಯ 64ನೇ ಹಾರಾಟ ಇದು. ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಶ್ರೀಹರಿಕೋಟಾದಿಂದ ಉಡಾವಣೆಯಾಯಿತು. ಅದರ ಜೊತೆಗೆ ಇನ್ನೂ 15 ಸಣ್ಣ ಉಪಗ್ರಹಗಳನ್ನು, ಅಂದರೆ ಈ ರಾಕೆಟ್ ಕೇವಲ ಅನ್ವೇಷ ಅಷ್ಟೇ ಅಲ್ಲ, ಇನ್ನೂ ಬೇರೆ ದೇಶದ ಸೇರಿದಂತೆ 15 ಸಣ್ಣ ಉಪಗ್ರಹಗಳನ್ನು ಹೊತ್ತೊಯ್ತಾ ಇದೆ. ಅದರಲ್ಲಿ ಗಮನಾರ್ಹವಾದದ್ದು ಅಂತಂದರೆ ಆಯಿಲ್ ಸ್ಯಾಟ್, ಅಂದರೆ ಬಾಹ್ಯಾಕಾಶದಲ್ಲಿ ಉಪಗ್ರಹಗಳಿಗೆ ಇಂಧನ ತುಂಬಿಸುವಂತಹ ಆನ್ ಆರ್ಬಿಟ್ ರಿಫ್ಯೂಲಿಂಗ್ ತಂತ್ರಜ್ಞಾನದ ಪರೀಕ್ಷೆ. ಜೊತೆಗೆ MOI-1 ಕೃತಕ ಬುದ್ಧಿಮತ್ತೆ ಅಂದರೆ AI ಹೊಂದಿರುವಂತಹ ವಿಶ್ವದ ಅತ್ಯಂತ ಹಗುರವಾದ ಬಾಹ್ಯಾಕಾಶ ದೂರದರ್ಶಕವನ್ನು ಕೂಡ ಹೊತ್ತೊಯ್ತಾ ಇದೆ. 2026ರಲ್ಲಿ ಇಸ್ರೋದ ಮೊದಲ ಉಡಾವಣೆ ಇದು. ಭಾರತದ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಹೊಸ ಮೈಲಿಗಲ್ಲು ಬರೋದಕ್ಕೆ ಅಂತ ಹೇಳಿ ಹೆಜ್ಜೆ ಇಡ್ತು. ಆದರೆ ಇಸ್ರೋ ಅಧ್ಯಕ್ಷರಾದಂತಹ ಡಾಕ್ಟರ್ V. ನಾರಾಯಣನ್ ಈ ಕಾರ್ಯಾಚರಣೆ ಬಗ್ಗೆ ಕೊಂಚ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ನಾವು PSLV C62 EOS N1 ಕಾರ್ಯಾಚರಣೆಯನ್ನು ಕೈಗೊಂಡ್ವಿ. PSLV ವಾಹನ 4 ಸ್ಟೇಜಸ್ ವೆಹಿಕಲ್ ಇದು, 4 ಹಂತದಲ್ಲಿದೆ. 2 ಸಾಲಿಡ್ ಸ್ಟೇಜು, 2 ಲಿಕ್ವಿಡ್ ಸ್ಟೇಜ್ ಇದೆ. 3ನೇ ಹಂತದ ಅಂತ್ಯದವರೆಗೆ ಅಂದರೆ 3rd ಸ್ಟೇಜ್ ಎಂಡ್ವರೆಗೆ ಈ ವೆಹಿಕಲ್ನ ಕಾರ್ಯಕ್ಷಮತೆ ನಿರೀಕ್ಷೆಯಂತೆ ಇತ್ತು. ಆದರೆ 3ನೇ ಹಂತ ಮುಕ್ತಾಯ ಆಗೋ ಹಂತದಲ್ಲಿ ಈ ವಾಹನದ ರೋಲ್ ರೇಟ್ಸ್ನಲ್ಲಿ ಸ್ವಲ್ಪ ವ್ಯತ್ಯಯ ಆಗಿದೆ. ಮತ್ತೆ ಹಾರಾಟದ ಪಥದಲ್ಲಿ ಬದಲಾವಣೆ ಆಗ್ತಾ ಇದೆ. ನಾವು ಹಾಗಾಗಿ ಇದರ ಡೇಟಾವನ್ನು, ದತ್ತಾಂಶವನ್ನು ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀವಿ ಅಂತ ಅಧ್ಯಕ್ಷರು ತಿಳಿಸಿದ್ದಾರೆ. ಹಾಗಾಗಿ ಕೊಂಚ ಕಳವಳ ಇರುವಂಥದ್ದು. ಆದರೆ ನಮ್ಮ ಆಶಯ ಇರೋದು ಅಂತಹ ಒಂದು ಸ್ಪೈಸ್ ಸೆಟಲೈಟನ್ನು ಹೊತ್ತೊಯ್ತಾ ಇರುವಂತಹ ಈ ಕಾರ್ಯಾಚರಣೆ ಯಶಸ್ವಿಯಾಗಲಿ. ಇಸ್ರೋ ನಮ್ಮ ಹೆಮ್ಮೆ. ಇನ್ನಷ್ಟು ಸಾಧನೆಯನ್ನು ದಾಖಲಿಸಲಿ. ಇಡೀ ಭಾರತ ಇಸ್ರೋ ಜೊತೆಗಿದೆ. ನಮಸ್ಕಾರ.